ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕು ಶೇರು ಮಾಡಿ. ಇವತ್ತಿನ ಮುದ್ದು ಸೊಸೆ ಏನಾಗುತ್ತಂತ ನೋಡ್ಕೊಂಬರೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಅವರು ಹೇಳ್ತಾರೆ, ಇವತ್ತು ನಿಮಗೆ ಸಮಾಧಾನ ಐತೆ? ಮಗಳ ಬದುಕನ್ನ ಸರಿ ಮಾಡ್ತೀನಿ ಅನ್ನೋ ಭ್ರಮೆಯಲ್ಲಿ ಸುಳ್ಳು ಮೇಲೆ ಸುಳ್ಳು ಹೇಳಿ ನಿನ್ನ ಮಗಳು ಬದುಕನ್ನೇ ಸರ್ವನಾಶ ಮಾಡಿಬಿಟ್ರಿ. ಅದ್ರ ಬದಲು ನೀವು ಅವತ್ತು ಸುಮ್ಮನೆ ಇದ್ದಿದ್ರೆ ನೆಮ್ಮದಿಯಾಗಿ ನನ್ನ ಪ್ರಾಣನಾದರೂ ಬಿಟ್ಬಿಡ್ತಾ ಇದ್ದೆ. ಆದರೆ ಈಗ ಅಂತ ಹೇಳ್ಕೊಂಡು ವಿದ್ಯೆಯವರು ಅಲ್ಲಿಂದ ಹೊರಟ್ಬಿಡ್ತಾರೆ, ಅವ್ರ ತಂದೆ ತಾಯಿನ ಬಿಟ್ಬಿಟ್ಟು. ಈ ಕಡೆ ವಿದ್ಯೆಯವರು ಹಾಗೆ ಮೋಹನ್ ಅವರು ಕಾರಲ್ಲಿ ಹೊರಡಬೇಕಾದ್ರೆ ವಿದ್ಯೆಯವ್ರು ಹೇಳ್ತಾರೆ, ಅತ್ತೆ ಅದು ಅಂತ ಹೇಳ್ತಾರೆ. ಅಷ್ಟರಲ್ಲಿ ಮೋಹನ್ ಅವರು ಸಾಕು. ಈ ಕಡೆ ಮನೆಯವರೆಲ್ಲ ಒಂದು ಕಡೆ ಸೇರಿ ಭದ್ರ ಅಜ್ಜಿ ತಮಾಷೆ ಮಾಡಿಕೊಂಡು ಎಲ್ಲರೂ ನಗಾಡ್ತಾ ಇರಬೇಕಾದ್ರೆ ಕಾರ್ ಮನೆ ಹತ್ರ ಬಂದು ನಿಂತ್ಬಿಡುತ್ತೆ. ಅತ್ತೆ ಹೇಳಬೇಡಿ ಅಂತ ಅಡ್ಡ ಹಾಕ್ತಾ ಇರಬೇಕಾದ್ರೆ ಮೋಹನ ಅವರು ಹೇಳ್ತಾರೆ, ಸಾಕು ನಿಲ್ಸು ನಿನ್ನ ನಾಟಕನ. ಒಂದ್ಸಲ ಬಿದ್ದಿರೋ ಗುಂಡಿಗೆ ಇನ್ನೊಂದ್ಸಲ ಬೀಳೋಕೆ ನಾನು ತಯಾರಿಲ್ಲ. ಈಗ ನೀನು ಮಾಡಿರೋ ಮೋಸನೇ ಸಾಕು, ಇವತ್ತಿಗೆ ನೀನು ಕೊನೆ ಆಗಬೇಕು ಅಂತ ಮೋಹನ್ ಅವರು ಹೇಳಿ ಒಳಗಡೆ ಹೊರಡಕ್ಕೆ ನೋಡ್ತಾರೆ. ಒಳಗಡೆ ಮೋಹನ್ ಅವರು ಹಾಗೆ ವಿದ್ಯೆಯವರು ಬಂದು ನಿಂತಿರ್ಬೇಕಾದ್ರೆ ಅಜ್ಜಿ ಹೇಳ್ತಾರೆ, ಓ ಮಂತ್ರಿ ಸೊಸೆ ಅಂತ ಗೊತ್ತಿದ ಮೇಲೂ ಇಷ್ಟೊಂದು ಲೇಟ್ ಐತೆ ಅಂದಂಗೆ ಮೋಹನ ಡಾಕ್ಟ್ರು ಏನಂದ್ರು, ಮಗ ಹೆಂಗದೆ ಅಂತೆ ಅಂತ ಭಗೀರಥಿ ಅಜ್ಜಿ ಕೇಳ್ತಾರೆ. ಅಂತಮ್ಮ ನಿನಗೆ ಶುಭ ಸುದ್ದಿ ಬರ್ತದೆ ನೋಡು ಅಂತ ಕ್ವಾಟ್ಲೆ ಅವರು ಹೇಳ್ತಾರೆ ಭದ್ರನಿಗೆ. ಈ ಕಡೆ ಮೋಹನ್ ಅವರು ವಿದ್ಯೆಯವ್ರ ಮುಖ ಇರ್ಬೇಕಂತ ಇರಬೇಕಾದ್ರೆ ಭದ್ರ ಅಜ್ಜಿ ಹೇಳ್ತಾರೆ, ಇದೇನೇ ಇದು ಕೊಳ್ಳಿದ್ದೇವ ಮೆಟ್ಕೊಂಡಂಗೆ ನಿಂತ್ಕೊಂಡ್ಬಿಟ್ಟಿದ್ಯಾ? ಮೋಹನ, ಏ ವಿದ್ಯಾ ಏನೈತೆ ಅಂದ್ರೆ ಡಾಕ್ಟ್ರು ಅಂತ ಭದ್ರ ಅಜ್ಜಿ ಕೇಳ್ತಾರೆ. ಇವಳು ಹೊಟ್ಟೆಯಲ್ಲಿ ಬೆಳಿತಿರೋ ನಮ್ಮ ಅಟ್ಟಿ ಕುಡಿ ಹೆಂಗ್ ಬೆಳಿತೈತೆ ಅಂತ ತಿಳ್ಕೊಳಕ್ಕೆ ಎಲ್ರು ತುದಿಗಾಲಲ್ಲಿ ನಿಂತವ್ರೆ. ಇನ್ ನೋಡಿದ್ರೆ ಯಾಕಕ್ಕ ಸುಮ್ ನಿಂತಿದ್ಯಾ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಅಕ್ಕ ಏನಾಯ್ತು ಅಂತ ಹೇಳು, ಮಗಿಗೇನಾದ್ರೂ ತೊಂದರೆ ಆಯ್ತದೆ ಅಂತ ಕೇಳ್ತಾರೆ ಈಶ್ವರಿ ಅವರು. ಈಶ್ವರಿ ಅದೇನು ಅಂತ ಅಪಶಕುನದ್ ಮಾತಾಡಿ ಹಾಗಂತ ಗೋವಿಂದ ಗೌಡ್ರು ಕೇಳ್ದಾಗ ಈ ಕಡೆ ವಿನಂತಿ ಅವರು ಹೇಳ್ತಾರೆ, ಅತ್ತೆ ಯಾಕೆ ಹಿಂಗೆ ಮುಖ ಗಂಟಕ್ಕೊಂಡು ನಿಂತಿದ್ದೀರಿ? ನಮ್ಗೇನು ತಾನೇ ಗೊತ್ತಾಯ್ತದೆ ಚಿಕ್ಕ ಮಾವ. ಮೋಹನ ಎಲ್ರು ಕೇಳ್ತಾ ಇದ್ರು ಮಾತಾಡದೆ ನಿಂತಿದ್ದೀಯಲ್ಲ, ಏನಾಗಿದೆ ಅಂತ ಹೇಳು ಅಂತ ಶಿವರಾಮೇಗೌಡರು ಹೇಳ್ತಾರೆ. ರೀ ನಮಗೆಲ್ಲ ದೊಡ್ಡ ಅನ್ಯಾಯ ಆಗೋಗದೆ, ನಾವೆಲ್ಲ ಮೋಸ ಹೋಗ್ಬಿಟ್ವಿ ಕಣ್ರಿ. ಹಾಗಂತ ಮೋಹನ್ ಅವ್ರು ಹೇಳ್ತಾರೆ, ಈ ಕಡೆ ನೋಡಿದ್ರೆ ಅದೇನಾಯ್ತು ಅಂತ ಕರೆಕ್ಟ್ ಹೇಳಕ್ಕ, ನಮ್ಮ ವಂಶದ ಕುಡಿ ಕರೆಕ್ಟಾಗಿ ಬೆಳೀತಾ ಐತೆ ಅಂತ ಇಲ್ಲ ಅಂತ ಈಶ್ವರಿ ಅವ್ರು ಕೇಳ್ತಾರೆ. ಇವಳು ಹೊಟ್ಟೆಯಲ್ಲಿ ನಮ್ಮ ವಂಶದ ಕುಡಿ ಬೆಳೀತಾ ಇದ್ರೆ ಅಲ್ವೇ ಈಶ್ವರಿ ಮಗು ಬೆಳವಣಿಗೆ ಆಗೋದು. ಆಗ ಶಿವರಾಮೇಗೌಡರಿಗೆ ಕೋಪ ಬಂದು ಹೇಳ್ತಾರೆ, ಮೋಹನ ಏನು ಹೇಳ್ತಾ ಇದೀಯಾ? ವಿದ್ಯಾನ ತಳ್ಬಿಟ್ಟು ದಿಟ್ಟ ಹೇಳ್ಬೇಕಂದ್ರೆ ಇವಳು ಬಸ್ರಿನೇ ಅಲ್ಲ ಅಂತ ಮೋಹನ್ ಅವ್ರು ಹೇಳ್ತಾರೆ. ರೀ ಇವತ್ತು ಸ್ಕ್ಯಾನಿಂಗ್ ಮಾಡ್ಸಕ್ಕೆ ಹೋಗಿದ್ವಲ್ಲ, ಅಲ್ಲಿ ಡಾಕ್ಟರು ನಿಮ್ಮ ಸೊಸೆ ಹೊಟ್ಟೆಯಲ್ಲಿ ಮಗು ಬೆಳೀತಾ ಇಲ್ಲ, ಯಾರೋ ನಿಮಗೆ ಸುಳ್ಳು ಹೇಳಿ ಮೋಸ ಮಾಡಿದ್ದಾರೆ ಅನ್ನೋ ವಿಷಯನ ಶಿವರಾಮೇಗೌಡರು ಎದುರಿಗೆ ಮೋಹನ್ ಅವರು ಬಿಚ್ಚಿಡ್ತಾರೆ. ಈ ವಿದ್ಯೆ ತಂದೆ ತಾಯಿ ಸುಳ್ಳು ಹೇಳಿದ್ದಾರೆ ನಮ್ಮ ಹತ್ರ ಇವಳು ಬಸ್ರಿ ಅಂತ ಹೇಳ್ತಾರೆ ಎಲ್ಲರೆದ್ರು. ಇಷ್ಟು ದಿನ ನಾವೆಲ್ಲರೂ ಆಸೆ ಮಾಡ್ಕೊಂಡಂಗೆ ನಮ್ಮ ವಂಶದ ಕುಡಿ ಇವಳು ಹೊಟ್ಟೆಲಿ ಬೆಳೀತಾ ಇಲ್ಲ, ಇವ್ರು ಅಟ್ಟಿಯವರೆಲ್ಲ ಸೇರ್ಕೊಂಡು ಸುಳ್ಳು ಹೇಳಿ ನಮಗೆ ಮೋಸ ಮಾಡವ್ರೆ ಅಂತ ಮೋಹನ್ ಅವ್ರು ಹೇಳಿದಾಗ ಶಿವರಾಮೇಗೌಡರಿಗೆ ತುಂಬ ಕೋಪ ಬಂದ್ಬಿಡುತ್ತೆ. ಅಯ್ಯೋ ಪಾಪಿ, ನಮಗೆ ದ್ರೋಹ ಮಾಡೋಕ್ಕೆ ನಿನ್ಗೆ ಹೆಂಗಾದ್ರೂ ಮನ್ಸು ಬಂತೆ ಅಂತ ಭದ್ರಾಜ್ಜಿ ಕೇಳ್ತಾರೆ. ದೇವ್ರೆ ಯಾಕಪ್ಪ ನಮ್ಗೆ ಹಿಂಗೆ ಮೋಸ ಮಾಡ್ತಾ ಇದೀಯಾ ಅಂತ ಭದ್ರಾಜ್ಜಿ ಹೇಳ್ತಾ ಇರ್ಬೇಕಾದ್ರೆ ಸಾವಿತ್ರಿ ಅವ್ರು ಹೇಳ್ತಾರೆ, ಅವ್ವ ಮೋಸ ಮಾಡಿರೋದು ಆ ದೇವರಲ್ಲ, ಆಸೆ ಕನಸು ಎಲ್ಲ ಹುಟ್ಟಾಕಿ ಅನ್ಯಾಯ ಮಾಡಿರೋದು ಇವಳು ಮನೆಯವರು. ಹಬ್ಬ ಬೇರೆಯವರು ಬೇರೆ ವಿಷಯದಲ್ಲಿ ಸುಳ್ಳು ಹೇಳೋದನ್ನ ನೋಡಿದ್ದೀನಿ, ಆದ್ರೆ ನೀನು ಬಸ್ರಿ ಅನ್ನೋ ವಿಷಯದಲ್ಲಿ ಸುಳ್ಳು ಹೇಳಿದೀಯ ಅಂದ್ರೆ ಇಂಥ ವಿಷಯದಲ್ಲಿ ಸುಳ್ಳು ಹೇಳೋಕ್ಕೂ ಧೈರ್ಯ ಬೇಕು ಕಣೆ. ಆ ಧೈರ್ಯ ನಿನ್ಗೈತೆ ಬಿಡು, ನೀನು ನಾಚಿಕೆ ಆಗಕ್ಕಿಲ್ವಾ ಅಂತ ಈಶ್ವರಿ ಅವರು ಹೇಳ್ತಾರೆ. ಅದ್ಗೆ ಇದೇ ಜಾಗದಲ್ಲಲ್ವಾ ಇವ್ರವ್ವ ಇವಳು ನಾಡಿ ಹಿಡ್ಕೊಂಡು ಬಸ್ರಿ ಅಂತ ಹೇಳಿದ್ದು, ಅವಳು ಯಾವಳು ಸುಬ್ಬಮ್ಮ ಅವಳು ಅದೇ ಹೇಳಿದ್ಲು ಅಂತ ಸಾವಿತ್ರಿ ಅವ್ರು ಹೇಳ್ತಾರೆ. ಅದೆಲ್ಲ ಸುಳ್ಳು ಸಾವಿತ್ರಿ, ಇವ್ರು ಅಟ್ಟಿಯವ್ರ ಜೊತೆಲಿ ಸೇರ್ಕೊಂಡು ಇವಳು ನಮಗೆ ಮೋಸ ಮಾಡೋಳೆ ಅಂತ ಮೋಹನ್ ಅವ್ರು ಹೇಳ್ತಾರೆ. ಲೇ ನಿನ್ ಮೇಲೆ ಏಟೆ ಕೋಪ ಇದ್ರುವೆ ನಿನ್ ಹೊಟ್ಟೆಯಲ್ಲಿ ನಮ್ಮ ಭದ್ರನ್ ಮಗ ಬೆಳೀತಾ ಅಂತವ, ನಾವೆಲ್ಲ ಸಂತೋಷವಾಗಿದ್ವಿ, ಅದಕ್ಕೆಲ್ಲ ಮಣ್ಣಾಗ್ಬಿಟ್ಟೆಲ್ಲೇ ಅಂತ ಚಿತ್ರ ಅವ್ರು ಹೇಳ್ತಾರೆ. ಹೆಂಗ್ ಕಾಣಿಸ್ತಾ ಇದೀವಿ ನಿನ್ ಕಣ್ಣಿಗೆ? ಏನಾದ್ರೂ ಮುಟ್ಟಾಳರ ತರ ಕಾಣಿಸ್ತಾ ಇದೀವ? ಮತ್ತೆ ಇನ್ನೂ ಯಾಕೆ ಸುಮ್ಕೆ ಇದ್ದೀರಿ? ಇಂಥ ಕೆಲಸ ಮಾಡೋಳ್ತಾನೆ, ಇದಕ್ಕೆ ಏನು ಮಾಡ್ಬೇಕಂತ ನೀವೇ ಹೇಳಿ ಅಂತ ಈಶ್ವರಿ ಅವ್ರು ಹೇಳ್ತಾರೆ. ನಮ್ಮ ಸಂತೋಷ ಭಾವನೆಗಳ ಜೊತೆಗೆ ಆಟ ಆಡ್ತಾರೆ ನೋಡು, ಅಂಥವ್ರನ್ನ ಮಾತ್ರ ನಾನು ಯಾವತ್ತೂ ಕ್ಷಮಿಸೋಕ್ಕಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ಯಾಕೆ ಹಿಂಗೆ ಮಾಡಿದೆ ಮಾತಾಡಿ ಅಂತ ಭದ್ರಾ ಅಜ್ಜಿ ಕೇಳಿದಾಗ ಸಾವಿತ್ರಿ ಅವ್ರು ಹೇಳ್ತಾಳೆ, ಏನಂತ ಮಾತಾಡ್ತಾಳವ, ಇವಾಗ ಅವಳು ನಾಲ್ಗೆ ಬಿದ್ದೋಗದೆ, ಅವಳು ಏನೇ ಮಾತಾಡಿದ್ರು ಕೇಳೋ ಕಿವಿ ಇಲ್ಲ ಅಂತ ಅವಳಿಗೆ ಸಂದ ಗೊತ್ತಾಗದೆ. ಅಣ್ಣ ಈಟು ದಿನ ಅವಳೇನೇ ಮಾಡಿದ್ರು ನೀನು ಸುಮ್ಕೆ ಬಿಟ್ಬಿಟ್ಟಲ್ಲ, ಈಗಲೂ ಹಂಗೆ ಮಾಡ್ತೀಯ ಅಂತ ಸಾವಿತ್ರಿ ಅವ್ರು ಕೇಳ್ತಾರೆ. ಎಷ್ಟೆಲ್ಲ ಆಸೆ ಕನಸುಗಳನ್ನು ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಮಣ್ಪಾಲ್ ಮಾಡಿಬಿಟ್ಲು, ಇವಳನ್ನ ಮಾತ್ರ ಕ್ಷಮಿಸೋ ಮಾತೇ ಇಲ್ಲ ಅಂತ ಶಿವರಾಮೇಗೌಡರು ಹೇಳ್ತಾರೆ. ಒಂದು ಪಕ್ಷ ನಾನು ಜೈಲಿಗೆ ಹೋಗೋದು ಮರೆತು ಕ್ಷಮಿಸ್ಬಿಟ್ಟೇನು, ಆದರೆ ಈ ವಿಷಯದಲ್ಲಿ ನಾನು ಬದುಕಿರೋ ಗಂಟ ಇವಳನ್ನ ಮಾತ್ರ ಕ್ಷಮಿಸೋಕ್ಕಿಲ್ಲ ಅಂತ ಕೋಪದಲ್ಲಿ ಶಿವರಾಮೇಗೌಡರು ಹೇಳ್ತಾರೆ. ನೋಡಪ್ಪ ಭದ್ರಾ, ನಾವೆಲ್ಲರೂ ಏನು ಬೇಕಾದರೂ ಮಾತಾಡ್ಬೋದು, ಆದರೆ ತೀರ್ಮಾನ ತಕ್ಕೋಬೇಕಾಗಿರೋದು ನೀನು.
ನಿನ್ನ ಹೆಂಡ್ರಿಗೆ ಕ್ಷಮೆಯೇ ಕೊಟ್ಟಿಯೋ ಇಲ್ಲ ಶಿಕ್ಷೆಯೇ ಕೊಟ್ಟಿಯೋ ನಿನಗೆ ಬಿಟ್ಟಿದ್ದು ಅಂತ ಈಶ್ವರಿ ಅವರು ಹೇಳ್ತಾರೆ. ಚಿಕ್ಕವ್ವ, ಅವತ್ತೇ ಇವಳು ಬಸ್ರಿ ಅಲ್ಲ ಅಂತ ಗೊತ್ತಿದ್ದಿದ್ರೆ ಅವತ್ತೇ ಕತ್ತರಿಸಾಕ್ಬಿಡ್ತಾ ಇದ್ದೆ. ಆದರೆ ಇವಳು ಹೊಟ್ಟೆಯಲ್ಲಿ ನನ್ನ ಮಗ ಬೆಳೀತೈತೆ ಅಂತ ಒಂದೇ ಒಂದು ಸುಳ್ಳು ಹೇಳಿ ನನ್ನ ಕೈಗಳನ್ನ ಕಟ್ಟಾಕ್ಬಿಟ್ರು. ಆದರೆ ಇವತ್ತು ಹೇಳ್ತಾ ಇದ್ದೀನಿ, ಕೇಳಿಸ್ಕೊಳ್ಳಿ. ನಮ್ಮಪ್ಪಯ್ಯನ ಜೈಲು ಶಿಕ್ಷೆ ಅನುಭವಿಸಂಗೆ ಮಾಡಿ ನಿಮ್ಮೆಲ್ರಿಗೂ ದ್ರೋಹ ಮಾಡಿರೋಳ ಜೊತೆಗೆ ನಾನು ಒಂದು ಕ್ಷಣನೂ ಬಾಳಕ್ಕಿಲ್ಲ. ಈ ಕ್ಷಣನೇ ಇವಳಿಗೂ ನನಗೂ ಇರೋ ಸಂಬಂಧ ಮುಗ್ದೋಯ್ತು. ಇನ್ಮ್ಯಾಕೆ ನೀವೇನು ಇವಳು ವಿಚಾರವಾಗಿ ತೀರ್ಮಾನ ತಗೊಂತೀರ ಅದೇ ನನ್ನ ತೀರ್ಮಾನ ಅಂತ ಭದ್ರವ್ರು ಹೇಳ್ತಾರೆ. ನೋಡು, ನೀನು ದೊಡ್ಡ ತಪ್ಪು ಮಾಡಿದ್ರು ಅದನ್ನೆಲ್ಲ ಮರೆತು ಮನಸ್ಸಿನ ಯಾವ ಮೂಲೆಯಲ್ಲಿ ಒಂದು ಸ್ವಲ್ಪ ಪಿರುತಿ ಇತ್ತು, ಈಗ ಅದು ಸತ್ತೋಯ್ತು ಅಂತ ಗೋವಿಂದೇಗೌಡರು ಹೇಳ್ತಾರೆ. ಈ ಥರ ಸುಳ್ಳು ಹೇಳಿ ಅಟ್ಟಿಯವ್ರಿಗೆಲ್ಲ ಮೋಸ ಮಾಡಿದ್ಯಲ್ಲ, ಛೇ ನಿನ್ನ ಮುಖ ನೋಡೋಕ್ಕೂ ಅಸಹ್ಯ ಆಯ್ತದೆ ಅಂತ ಗೋವಿಂದೇಗೌಡರು ಹೇಳ್ತಾರೆ. ಅತಿಯಮ್ಮ, ನೀವು ದ್ಯಾವತೆ ಅಂತವ ನಾನು ತಲೆ ಮೇಲೆ ಹೊತ್ಕೊಂಡು ಮೆರೆಸ್ದೆ, ಆದರೆ ನೀವು ಇಂಥ ದ್ರೋಹ ಮಾಡ್ತೀರಂತ ನನ್ನ ಕನಸು ಮನಸ್ಸಲ್ಲೂ ಅಂದ್ಕೊಂಡಿರ್ಲಿಲ್ಲ ಅಂತ ಕ್ವಾಟ್ಲೆಯವ್ರು ಹೇಳ್ತಾರೆ. ಇಂಥ ಮೋಸ ಮಾಡೋಕ್ಕೆ ನಿಮಗೆ ಮನಸಾಕ್ಷಿ ಆದರೂ ಹೆಂಗೆ ಬಂತು ಅಂತ ಹೇಳಿದಾಗ ಸಾವಿತ್ರಿ ಅವರು ಹೇಳ್ತಾರೆ, ಇವಳಿಗೆ ಮನಸಾಕ್ಷಿ ಎಲ್ಲಿ ಬಂತು, ಇವಳ ಜೊತೆ ಇನ್ನೂ ಏನು ಮಾತಾಡಿ ಇವಳ ನೆರಳು ಇನ್ಮೇಲೆ ಅಟ್ಟಿಯಲ್ಲಿ ಸೋಕಬಾರ್ದು. ನಮ್ಮ ಅಟ್ಟಿಗೂ ಇವಳಿಗೆ ಇರೋ ಸಂಬಂಧ ಇವತ್ತೇ ಮುಗ್ದೋಯ್ತು. ಲೇ ನಮ್ಮ ಭದ್ರ ಮಾಮ, ನಿನಗಿನ್ನೂ ಏನು ಮಾಡಿದೆ ಜೀವಂತವಾಗಿ ಬಿಟ್ಟಾರಲ್ಲ, ಅದಕ್ಕೆ ಸಂತೋಷ ಪಡು. ಬಾಯಿ ಮುಚ್ಕೊಂಡು ಈ ಅಟ್ಟಿಯಿಂದ ಹೊರಡ್ತಾ ಇರೋ ಅಂತ ವಿನಂತಿಯವ್ರು ಹೇಳ್ತಾರೆ. ಸಾವಿತ್ರಿ ಅವರು ವಿದ್ಯಾವ್ರನ್ನ ಕೂದಲು ಹಿಡ್ಕೊಂಡು ಆಚೆ ತಂದು ಜೋರೆ ತಳ್ಳಿಬಿಡ್ತಾರೆ. ಆಗ ಕಾರ್ ಬಂದು ನಿಂತುಬಿಡುತ್ತೆ. ಆಗ ಕಾರ್ ಬಂದು ನಿಂತಿದ ತಕ್ಷಣ ವಿದ್ಯಾವರು ಹಾಗೆ ಮೋಹನ ಅವರು ಕಾರಲ್ಲೇ ಕನಸು ಕಾಣೋಕ್ಕೆ ಶುರು ಮಾಡ್ತಾರೆ. ನಾನು ಈ ನಿಜನ ಹೇಳಿಬಿಟ್ರೆ ಮನೆಯಲ್ಲಿ ಹೀಗೆಲ್ಲ ಆಗೋಗುತ್ತಲ್ಲ, ಏನು ಮಾಡೋದು ಅಂತ ಮೋಹನ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಅತ್ತೆ ಇಲ್ಲಿ ಕೇಳಿ ಅತ್ತೆ ಅಂತ ವಿದ್ಯಾವ್ರು ಹೇಳ್ತಾ ಇರಬೇಕಾದ್ರೆ ಮೋಹನ್ ಅವರು ಅವಳ ಮಾತನ್ನು ಕೇಳದೆ ಹಾಗೆ ಓಡ್ತಾ ಇರ್ತಾರೆ. ಆವಾಗ ವಿದ್ಯಾವ್ರು ಹೇಳ್ತಾರೆ, ಅತ್ತೆ ಈ ವಿಷಯನ ಅವ್ರ ತಾವ ಹೇಳಬೇಡ ಅಂತ ನಾನು ಹೇಳ್ತಾ ಇಲ್ಲ. ಈ ವಿಷಯದಲ್ಲಿ ನಿಮಗಿಂತ ಶಾನೆ ನೋವು ನನಗೂ ಆಯ್ತಾಯ್ತತೆ. ನನ್ನ ತಾಳಿ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ. ಇವತ್ತಿನ ಗಂಟ ನಾನು ಬಸ್ರಿ ಅಂತ ನಂಬ್ಕೊಂಡು ಸಾವಿರಾರು ಕನಸು ಮಡ್ಕೊಂಡಿದ್ದೆ. ನನ್ನ ಅಟ್ಟಿಯವರೆಲ್ಲ ಕ್ಷಮಿಸಿ ತಿರ್ಗಾ ಅಟ್ಟಿ ಒಳಗೆ ಕರ್ಕೊಳ್ಳೋದಿಕ್ಕೆ ನನ್ನ ಮಗಿನೇ ಸೇತುವೆ ಆಯ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ನನ್ನ ಪ್ರಾಣ ಕಾಪಾಡೋದಕ್ಕೋಸ್ಕರ ನಮ್ಮ ಅಟ್ಟಿಯವರು ನನಗೂ ಮೋಸ ಮಾಡ್ತಾರಂತ ನಾನು ಅಂದ್ಕೊಂಡಿರ್ಲಿಲ್ಲ ಅತ್ತೆ. ಅವರು ಯಾಕಾದರೂ ಈ ಸುಳ್ಳು ಹೇಳಿರ್ಬೋದು, ಆದರೆ ಯಾರು ಶ್ರಮಿಸೋಕ್ಕಾಗಿರೋ ದೊಡ್ಡ ಅಪರಾಧ. ಅದಕ್ಕೆ ಅಟ್ಟಿಯವ್ರ ಮುಂದ್ಗುಂಟೆ ನೀವು ಸತ್ಯ ಹೇಳೋದು ಬೇಡ, ನಾನೇ ಅವ್ರ ಮುಂದೆ ಹೋಗಿ ಸತ್ಯ ಹೇಳ್ಬಿಟ್ಟು ಇಲ್ಲಿಂದ ಹೊಂಟೋಯ್ತೀನಿ ಅಂತ ವಿದ್ಯವ್ರು ಹೇಳ್ತಾರೆ. ಅದನ್ನು ಕೇಳಿಸ್ಕೊಳ್ದೆ ಅಲ್ಲಿಂದ ಹೊರಟ್ಬಿಡ್ತಾರೆ ಒಳಗಡೆ ಮೋಹನ ಅವರು. ಒಳಗಡೆ ಮೋಹನ್ ಅವ್ರು ಬರ್ತಿದ್ದ ಹಾಗೆ ಈಶ್ವರಿ ಅವ್ರನ್ನ ನೋಡ್ಬಿಟ್ಟು ಹೇಳ್ತಾರೆ, ಈಶ್ವರಿ ಯಾಕೆ ಇಷ್ಟೊಂದು ಗಾಬರಿ ಮಾಡ್ಕೊಂಡಿದ್ದೀರಾ? ಕೊಡವ, ನಿನಗಿನ್ನೂ ವಿಚಾರ ಗೊತ್ತಾಗ್ಲಿಲ್ವೇ ಅಂತ ಚಿತ್ರ ಅವ್ರು ಕೇಳ್ತಾರೆ. ಏನು ವಿಚಾರ, ಏನಾಯ್ತು ಅಂಥದ್ದು ಅಂತ ಮೋಹನ್ ಅವ್ರು ಕೇಳ್ತಾರೆ. ಅಕ್ಕ, ಭಾವ ಫೋನ್ ಮಾಡಲಿಲ್ವೇ? ಇಲ್ಲ ಈಶ್ವರಿ, ಸರಿಯಾಗಿ ಹೇಳು, ನನಗೆ ಯಾಕೋ ಗಾಬರಿ ಆಯ್ತದೆ ಅಂತ ಮೋಹನ್ ಅವ್ರು ಹೇಳ್ತಾರೆ. ಆಗ ಈಶ್ವರಿ ಅವರು ಫ್ಲ್ಯಾಶ್ ಬ್ಯಾಕ್ನ ಹೇಳ್ತಾ ಇರ್ತಾರೆ. ಅಜ್ಜಮ್ಗೆ ಕಾಲು ಒತ್ತಾ ಇರ್ಬೇಕಾದ್ರೆ ಕ್ವಾಟ್ಲೆ ಅವರು ಇತ್ಲಾಗ ಅಜ್ಜಿ ಎಲೆ ಹಿಡ್ಕೊ ತಿನ್ಕೊಂತ, ವೆಂಕಿ ನಿಮ್ಮೂರು ಯಾವುದು ಅಂತ ಕೇಳ್ತಾರೆ. ಆಗ ವೆಂಕಟೇಶ್ ಅವರು ಹೇಳ್ತಾರೆ, ಅಮ್ಮ ತೀರ್ಥಹಳ್ಳಿ ಹತ್ರ ನಮ್ಮೂರು ಅಂತ ಅವ್ರು ಹೇಳಿದಾಗ ಅಜ್ಜಿ ಕೇಳ್ತಾರೆ, ಎಷ್ಟು ಜನ ಮಕ್ಕಳು ಅಂತ. ಅಯ್ಯೋ ಗರ್ಭಿಣಿ ಅಂತ ನೆನ್ನೆನೇ ಹೇಳಿದ್ನಲ್ವಾ ಅಂತ ಹೇಳ್ತಾರೆ ಅವರು. ಓ ಹೌದಲ್ವೇ, ನೆನ್ನೆನೇ ಹೇಳಿದ್ರಿ ಅಂತ ಅಜ್ಜಿ ಹೇಳ್ತಾರೆ. ಗನ್ಮ್ಯಾನ್ ನಿನಗೆ ಎಷ್ಟು ಜನ ಅಂತ ಕೇಳಿದಾಗ ಗನ್ಮ್ಯಾನ್ ಹೇಳ್ತಾನೆ, ಇಲ್ಲ ಅಜ್ಜಿ ಮನೆಗೆ ಹೆಣ್ಣು ನೋಡ್ತಾ ಇದ್ದಾರೆ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ನನಗೆ ಗೊತ್ತಿರೋ ಒಂದು ಹೆಣ್ಣದೆ, ಅದಕ್ಕೆ ಮದುವೆ ಆಗ್ತೀಯ ಅಂತ ಹೇಳ್ತಾರೆ. ಆಗ ಕ್ವಾಟ್ಲೆ ಅವರು ಹೇಳ್ತಾರೆ, ಏನತ್ತೇವ ಮದುವೆ ಆಗಕ್ಕೆ ಬಂದಿರೋ ನಾನಿದ್ದೀನಿ, ಯಾವತ್ತಾದರೂ ಒಂದು ದಿವಸ ನನ್ನ ಮದುವೆ ಬಗ್ಗೆ ಯೋಚನೆ ಮಾಡಿದೀಯಾ? ಇಲ್ಲ ಒಂದು ಹೆಣ್ಣದೆ ಮದುವೆ ಮಾಡ್ಕೋತೀಯ ಅಂತ ಕೇಳಿದೀಯಾ? ಅಯ್ಯೋ ಇರೋ ಬರೋರ್ನೆಲ್ಲ ಕೇಳದೆ ಕಣ್ಲಾ, ಆದರೆ ನಮ್ಮ ಹಳ್ಳಿ ಹೆಣ್ಣೈಕ್ಳು ಸರ್ಕಾರಿ ನೌಕರಿ ಇರೋರ್ನೇ ಕೇಳ್ತಾರೆ. ಇಲ್ಲ ಅದೇನೋ ಬೆಂಗಳೂರು ಅಟ್ಟಿಲಿ ಇರ್ತಾವ್ರಲ್ಲ ಸಾಫ್ಟ್ವೇರ್ ಅಂತ, ಅದರಲ್ಲಿರೋರ್ನೇ ಕೇಳ್ತಾರೆ ಕಣ್ಲಾ. ಅಯ್ಯೋ ನೀನು ಎರಡರಲ್ಲೂ ಇಲ್ಲ ಅಂದ್ಮೇಕೆ ನಾನೇನಪ್ಪ ಮಾಡಲಿ ಅಂತ ಅಜ್ಜಿ ಹೇಳ್ತಾರೆ. ಆಗ ಕ್ವಾಟ್ಲೆ ಹೇಳ್ತಾರೆ, ಅಲ್ಲ ಕೆಲವು ಹೆಣ್ಮಕ್ಳು ರೈತರ ಮಕ್ಕಳನ್ನ ಮದುವೆ ಆಗ್ತೀನಂತ ಹೇಳ್ತಾರಲ್ಲ, ಅವ್ರನ್ನೇ ಯಾರಾದರೂ ನೋಡ್ಬೋದಾಗಿತ್ತಪ್ಪ. ಅಯ್ಯೋ ಅವ್ರನ್ನೂ ಕೇಳದೆ ಕಣ್ಲಾ, ಆದರೆ ಕೆಲವ್ರು ಕೇಳ್ತಾರೆ ಫೋನಲ್ಲಿ ದುಡ್ಡಿರಬೇಕು ಅಂತ, ಇನ್ನೂ ಕೆಲವ್ರು ಕೇಳ್ತಾರೆ ಫೋನಲ್ಲಿ ಅದೇನೋ ಜಲಕ್ ಮಾಡ್ತಾರಲ್ಲ ಅದನ್ನು ಮಾಡಕ್ ಬರಬೇಕು ಅಂತ. ಅವೆಲ್ಲ ನಿನಗೆಲ್ಲಿ ಬಂದದು, ಅದಕ್ಕೆ ನಿನಗೆ ಹೆಣ್ಣು ನೋಡೋದೇ ಬಿಟ್ಬಿಟ್ಟೆ ಅಂತ ಅಜ್ಜಿ ಹೇಳ್ತಾರೆ. ಏನೋ ಒಂದು ಸಬೂಬ್ ಹೇಳಿ ಸುಮ್ಕೆ ಮಾಡ್ಬಿಡ್ತೀಯ ನಿನ್ನ. ಕ್ವಾಟ್ಲೆ ಅವ್ರು ಹೇಳಿದಾಗ ಅಜ್ಜಿ ಹೇಳ್ತಾರೆ, ಇರೋದನ್ನೇ ಅಲ್ವ ಹೇಳ್ತಾ ಇರೋದು, ಒಟ್ಟಿನಲ್ಲಿ ನಿನಗೆ ಮದುವೆ ಅನ್ನೋದು ಕನಸಿನ ಮಾತು. ಅಷ್ಟರಲ್ಲಿ ಅಜ್ಜಿಗೆ ಎದೆ ನೋವು ಶುರುವಾಗುತ್ತೆ. ಆಗ ಮನೆಯವರೆಲ್ಲ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ. ಅದನ್ನೆಲ್ಲ ಹೇಳ್ತಿದ್ದಾಗೆ ಈಶ್ವರಿ ಅವರು ಈ ಕಡೆ ಗಾಬರಿ ಆಗಿ ಮೋಹನ್ ಅವ್ರು ಹೇಳ್ತಾರೆ, ಅಯ್ಯೋ ದ್ಯಾವ್ರೆ, ಅತ್ತೆಯವ್ರು ಹೆಂಗಿದಾರಂತ ಇವಾಗ, ಯಾವ ಆಸ್ಪತ್ರೆ ಕರ್ಕೊಂಡು ಹೋದ್ರು? ಹಾರ್ಟ್ ಅಟ್ಯಾಕ್ ಆಗಿರ್ಬೋದು ಅಂತ ಮೈಸೂರು ಆಸ್ಪತ್ರೆ ಕರ್ಕೊಂಡು ಹೋದ್ರು ಅಂತ ಈಶ್ವರಿ ಅವ್ರು ಹೇಳ್ತಾರೆ. ಭದ್ರನ್ಗೆ ಫೋನ್ ಮಾಡಿದ್ದೆ, ಎಮರ್ಜೆನ್ಸಿ ವಾರ್ಡಿಗೆ ಕರ್ಕೊಂಡು ಹೋಗಿದಾರಂತೆ.
ಎಂಥ ಗ್ರಾಚಾರ ಬಂತಲ್ಲಪ್ಪ, ಈಗ ಹೆಂಗವ್ರೋ ಏನೋ. ದೇವ್ರೆ ನೀನೇ ಕಾಪಾಡಬೇಕು ಅಂತ ಕೇಳ್ಕೊತಾರೆ ಮೋಹನ್ ಅವರು. ಈ ಕಡೆ ವಿದ್ಯವರು ಹೇಳ್ಕೊತಾರೆ, ದೇವ್ರೆ ಅಮ್ಮಮ್ಗೆ ಏನೋ ಹಾಕ್ದಂಗೆ ನೀನೇ ಕಾಪಾಡಬೇಕಪ್ಪ ಅಂತ ದೇವ್ರ ಹತ್ರ ಬೇಡ್ಕೋತಾರೆ. ರತ್ನ ಅವರು ಹಾಗೆ ಚೆಲುವರಾಜ್ ಸಪ್ಪೆ ಮೋರೆ ಹಾಕೊಂಡು ಮನೆಗೆ ಬಂದು ಸೈಲೆಂಟ್ಗೆ ಕೂತಿರ್ಬೇಕಾದ್ರೆ ವಿದ್ಯಾ ಅಜ್ಜಿ ಕೇಳ್ತಾರೆ, ರತ್ನ ಚೆಲುವ ಅಲ್ಲಿ ಏನಾಯ್ತು ಅಂತ ಹೇಳಿ. ನಾವು ಹೇಳಿರೋದು ಸುಳ್ಳು ಅಂತ ಗೊತ್ತಾಗೋಯ್ತು ಕಣವ. ಅದು ವಿಷಯ ಒಂದಲ್ಲ ಒಂದಿನ ಗೊತ್ತಾಗಬೇಕಾಗಿತ್ತು ಬಿಡು, ಅದು ವಿದ್ಯನ್ ತಪ್ಪು ಏನಿಲ್ಲ ಅಂತ ಹೇಳಿದ್ರ ಅಂತ ವಿದ್ಯಾ ಅಜ್ಜಿ ಹೇಳ್ತಾರೆ. ಸಮಾಧಾನ ಅನ್ನೋದು ಸಮಾಧಿ ಆಗೋಯ್ತು ಕಣವ, ಎಕ್ಕುಟ್ಟೋಯ್ತು, ಎಲ್ಲ ದಿಕ್ಕಪಾಲಾಯ್ತು. ಕಟ್ಟಿರೋ ಕನ್ಸು ಒಡೆದಾಕಿದ್ರೆ ಮನ್ಸೆ ಮುರಿದೋಗುತ್ತೆ ಕಣವ. ಹಾಗಂತ ಚೆಲುವರಾಜ್ ಹೇಳಿದಾಗ ವಿದ್ಯಾ ಅಜ್ಜಿ ಹೇಳ್ತಾರೆ, ಏನೇನೋ ಹೇಳಿ ನನಗೆ ಆತಂಕ ಪಡಿಸ್ಬೇಡ. ಅವಳು ಹೆಂಗವಳೆ, ಏನಾಯ್ತು, ಏನಂದ್ರು ಈಗ ನಮ್ಮ ವಿದ್ಯನ್ ಮನಸ್ಥಿತಿ ಹೆಂಗೈತೆ, ನೀನಾದ್ರೂ ಹೇಳು ರತ್ನ ಅಂತ ಕೇಳ್ತಾರೆ. ಮೋಹನ್ ಅವರು ಹೇಳಿದ ವಿಚಾರವೆಲ್ಲ ವಿದ್ಯಾ ಅಜ್ಜಿ ಎದುರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ರತ್ನ ಅವರು. ನಾವು ಮಾಡಿರೋ ತಪ್ಪಿಗೆ ನಮ್ಮ ಮಗಳಿಗೆ ಏನ್ ಶಿಕ್ಷೆ ಕೊಟ್ಟರೋ ಅಂತ ಶಾನೆ ಹೆದರಿಕೆ ಆಯ್ತದೆ ಅಂತ ಚೆಲುವರಾಜ್ ಹೇಳ್ತಾರೆ. ಈ ಕಡೆ ಮೋಹನ್ ಅವರು ಹೇಳ್ತಾರೆ, ಈಶ್ವರಿ ಒಂದ್ಸಲ ಭದ್ರನಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಈಶ್ವರಿ ಏನಂದ್ರು ಅಂತ ಮೋಹನ್ ಅವ್ರು ಕೇಳಿದಾಗ, ಕರ್ಕೊಂಬರ್ತಾ ಇದಾರಂತೆ ಕಣಕ, ಇಲ್ಲಿಗೆ ಬಂದು ಹೇಳ್ತಾರಂತೆ ಅಂತ ಈಶ್ವರಿ ಅವರು ಹೇಳ್ತಾರೆ. ಆರೋಗ್ಯವಾಗಿ ಇದಾರಂತ, ಅತ್ತೆ ಮಾತಾಡ್ತಾರಂತ ಅಂತ ಮೋಹನ್ ಅವ್ರು ಕೇಳಿದಾಗ ಈಶ್ವರಿ ಅವ್ರು ಹೇಳ್ತಾರೆ, ಅದೇನು ಹೇಳ್ತಾ ಇಲ್ಲ, ಮನೆಗೆ ಬಂದು ಹೇಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅಷ್ಟರಲ್ಲಿ ಭದ್ರ ಅಜ್ಜಿನ ಕರ್ಕೊಂಡು ಮನೆಗೆ ಬಂದ್ಬಿಡ್ತಾರೆ. ಮತ್ತೆ ಈಗ ಹೆಂಗಿದ್ದೀರಾ ಮೋಹನ, ನೀನ್ ಯಾಕೆ ಗಾಬರಿ ಆಯ್ತೀಯಾ? ನನ್ಗೇನು ಆಗಿಲ್ಲ ಕಣೆ, ಯಾಕೋ ನನ್ನ ಎದೆ ಚಳಕ್ ಅನ್ನಂಗಾಯ್ತು. ಒಟ್ಟಕ್ಕೆ ಇವರೆಲ್ಲ ನನ್ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ರು ಅಂತ ಅಜ್ಜಿ ಹೇಳ್ತಾರೆ. ಇವಾಗ ನೋಡಿದ್ರೆ ನನ್ನ ನಡೆಯಕ್ ಬಿಡದೆ ಹಂಗೆ ಹಿಡ್ಕೊಂಡು ಕರ್ಕೊಂಬಂದ್ರು. ಆಗ ಶಿವರಾಮೇಗೌಡರು ಹೇಳ್ತಾರೆ, ಮೊದ್ಲು ಅವನ್ನ ರೂಮಿಗೆ ಕರ್ಕೊಂಡು ಹೋಗ್ರಿ, ವಿಶ್ರಾಂತಿ ಪಡ್ಕೊಳ್ಳಿ. ಈ ಕಡೆ ಭದ್ರ ಅಜ್ಜಿನ ಒಳಗಡೆ ಕರ್ಕೊಂಡು ಹೋದಾಗ ವಿದ್ಯವ್ರ ಮನ್ಸೊಳಗೆ ಅನ್ಕೊಂತಾರೆ, ಅಪ್ಪ ದೇವ್ರೆ, ನಾನು ಸತ್ಯ ಎಲ್ಲ ಹೇಳ್ಬೇಕಂತ ಬಂದ್ರೆ ಇನ್ನೊಂದು ಸಮಸ್ಯೆ ತಂದಿಟ್ಟಿದೀಯಾ. ಈ ಪರಿಸ್ಥಿತಿನಲ್ಲಿ ಸತ್ಯ ಹೇಳಬೇಕು ಬೇಡವೋ ಒಂದು ಗೊತ್ತಾಯ್ತಾ ಇಲ್ಲ ಅಂತ ಯೋಚನೆ ಮಾಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.